ಇನ್ನು ಸಿ.ಟಿ. ರವಿ ಅವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ. ತಾಕತ್ತಿದ್ರೆ ಕಾವೇರಿಯನ್ನು ಉಳಿಸಿ ಅಂತ ಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಬಿಜೆಪಿ ಸವಾಲ್ ಹಾಕಿದೆ. ನಮ್ಮ ನೀರು ನಮ್ಮ ಹಕ್ಕು ಅಂತ ಹೋರಾಟ ಮಾಡಿದ್ರಿ, ಅದು ನೆನಪಿದ್ರೆ ಆದೇಶದ ಮೂಲಕ ಸಾಬೀತು ಮಾಡಿ ಅಂತ ಸಿ.ಟಿ. ರವಿ ಕುಟುಕಿದ್ದಾರೆ. ನಮ್ಮ ನೀರು ನಮ್ಮ ಹಕ್ಕು ಅಂತ ಹೋರಾಟವನ್ನು ಮಾಡಿದ್ರಿ, ಅದು ನೆನಪಿದ್ರೆ ಆದೇಶದ ಮೂಲಕ ಸಾಬೀತು ಮಾಡಿ. ಮೇಕೆದಾಟು ವಿಚಾರದಲ್ಲಿ ಕೇಂದ್ರದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ, ಆಗ ಪಾದಯಾತ್ರೆ ಮಾಡಿದ್ರಿ, ಈಗ ನಿಮ್ಮದೇ ಸರ್ಕಾರ ಇದೆ, ಇಚ್ಛಾಶಕ್ತಿಯನ್ನು ಪ್ರದರ್ಶಿಸಿ ಅಂತ ಲೇವಡಿ ಆಡಿದ್ದಾರೆ ಸಿ.ಟಿ. ರವಿ. ಈಗ ನಿಮ್ಮದೇ ಸರ್ಕಾರ ಬಂತು, ನೀವೇ ಸಿಎಂ ಆಗಿದ್ದೀರಿ, ಈಗ ಬೇರೆಯವರ ಕಡೆ ಬೊಟ್ಟು ಮಾಡಿ ತೋರಿಸಬೇಡಿ. ಯೋಜನೆಗೆ ಕಲ್ಲು ಹಾಕ್ತೀರಾ ಅಥವಾ ಯೋಜನೆಗೆ ಕಲ್ಲು ಹಾಕ್ತೀರಾ? ಸಿಎಂ ಡಿ.ಕೆ. ಶಿವಕುಮಾರ್ಗೆ ಸವಾಲೆಸೆದಿದ್ದಾರಂತೆ ಎಂಎಲ್ಸಿ ಸಿ.ಟಿ. ರವಿ. ವಿಜಯೇಂದ್ರ, ಅರಗ ಜ್ಞಾನೇಂದ್ರರಿಂದಲೂ ಕೂಡ ತೀವ್ರ ಆಕ್ರೋಶ ಈ ವಿಚಾರದ ಕುರಿತಾಗಿ ವ್ಯಕ್ತವಾಗ್ತಾ ಇದೆ. ಇನ್ನು ಸಿ.ಟಿ. ರವಿ ಈ ವಿಚಾರದ ಕುರಿತಾಗಿ ಮಾತಾಡಿದಾರಂತೆ. ಕೆಲವೇ ಕ್ಷಣಗಳಲ್ಲಿ ಅವ್ರೇನು ಮಾತಾಡಿದ್ದಾರೆ ಅದನ್ನು ಕೂಡ ನಿಮ್ಮ ಎದುರಿಗೆ ತೋರಿಸ್ತೀನಿ. ವಿಜಯೇಂದ್ರ ಮತ್ತು ಅರಗ ಜ್ಞಾನೇಂದ್ರ ಇವರೆಲ್ಲರೂ ಕೂಡ ಈ ವಿಚಾರದ ಕುರಿತಾಗಿ ಮಾತಾಡಿದ್ದಾರೆ. ರಾಜ್ಯದಲ್ಲಿ ಅಣೆಕಟ್ಟು ಕಟ್ಟೋದಕ್ಕೆ ಬೇರೆ ಅನುಮತಿಯ ಅವಶ್ಯಕತೆ ಇಲ್ಲ ಅಂತೇಳಿ, ಹಾಗಾಗಿ ನೀವು ಕರ್ನಾಟಕ ಸರ್ಕಾರವೇ ಉಚಿತ ನಿರ್ಣಯ ತಗೊಳ್ಬೋದು. ಈಗ ಬೇಕಾಗಿರೋದು ಕೇವಲ ಇಚ್ಛಾಶಕ್ತಿ ಮಾತ್ರ. ಪಾದಯಾತ್ರೆ ಮಾಡಿದ್ರಿ, ನಿಮ್ಮ ಸರ್ಕಾರ ಬಂತು, ಸರ್ಕಾರ ಬಂದು ನೀವು ಉಪಮುಖ್ಯಮಂತ್ರಿ ಆದ್ರಿ, ಈಗ ನೀವೇ ಮುಖ್ಯಮಂತ್ರಿ ಆಗಿದ್ದೀರಿ. ನಿಮ್ಗೆ ಅನುಕೂಲ ಆಗೋ ರೀತಿಯಲ್ಲೇ ಕೇಂದ್ರ ಸರ್ಕಾರ ಹೇಳಿಕೆ ಕೊಟ್ಬಿಟ್ಟಿದೆ ಸಂಸತ್ನಲ್ಲಿ. ಇನ್ಯಾಕೆ ತಡ? ಬೇರೆಯವ್ರಿಗೆ ಬೆಟ್ ಮಾಡಿ ತೋರಿಸೋ ಅವಶ್ಯಕತೆನೇ ಇಲ್ಲ. ಈಗ ನಮ್ಮ ನೀರು ನಮ್ಮ ಹಕ್ಕು ಅಂತ ಪಾದಯಾತ್ರೆ ಮಾಡಿದ್ರು ಮುಖ್ಯಮಂತ್ರಿಗಳು. ಇವತ್ತು ನಮ್ಮ ಒಳನಾಡಿನಲ್ಲಿರುವಂಥ ಜಲಾಶಯಗಳಿಗೆ ನೀವು ಒಂದು ಹನಿ ನೀರನ್ನು ಹೊರಗಡೆ ಬಿಟ್ಟಿಲ್ಲ. ಕುಡಿಯೋ ನೀರಿಗೆ ನೀರು ಬೇಕು ಅಂತ ನೀವೇ ಹೇಳಿದಿರಿ. ಮುಖ್ಯಮಂತ್ರಿಗಳೇ, ನಮ್ಮ ನೀರು ನಮ್ಮ ಹಕ್ಕು ಅನ್ನೋದು ಬರೀ ವಿರೋಧ ಪಕ್ಷದಲ್ಲಿ ಇದ್ದಾಗಲೋ ಅಥವಾ ಮುಖ್ಯಮಂತ್ರಿ ಆದಾಗಲೂ ನಮ್ಮ ನೀರು ನಮ್ಮ ಹಕ್ಕು ಅನ್ನೋದು ನೆನಪಲ್ಲಿ ಇರುತ್ತೆ ಅನ್ನೋದಾದರೆ ನೀವು ಆ ನೆನಪಲ್ಲಿರೋದನ್ನ ಆದೇಶದ ಮೂಲಕ ನಮ್ಮ ನೀರು ನಮ್ಮ ಹಕ್ಕು ಅನ್ನೋದನ್ನು ಸಾಬೀತುಪಡಿಸಿ. ನಿಮ್ಮ ಬೆನ್ನಿಗೆ ನಾವಿದ್ದೀವಿ, ಯಾರಿಗೂ ಹೆದರಬೇಡಿ. ಮುಂಚೆ ಇದ್ದ ಅಡೆತಡೆಯೂ ಈಗ ನಿಮಗೆ ಮೇಕೆದಾಟು ವಿಷಯದಲ್ಲಿ ನಿವಾರಣೆ ಆಗಿದೆ. ಭಾರತ ಸರ್ಕಾರ ಬಹಳ ಸ್ಪಷ್ಟವಾಗಿ ಹೇಳಿದೆ, ಆ ರಾಜ್ಯದಲ್ಲಿ ಅಣೆಕಟ್ಟು ಕಟ್ಟೋದಕ್ಕೆ ಬೇರೆ ಅನುಮತಿಯ ಅವಶ್ಯಕತೆ ಇಲ್ಲ ಅಂತೇಳಿ, ಹಾಗಾಗಿ ನೀವು ಕರ್ನಾಟಕ ಸರ್ಕಾರವೇ ಉಚಿತ ನಿರ್ಣಯ ತಗೊಳ್ಬೋದು. ಈಗ ಬೇಕಾಗಿರೋದು ಕೇವಲ ಇಚ್ಛಾಶಕ್ತಿ ಮಾತ್ರ. ಪಾದಯಾತ್ರೆ ಮಾಡಿದ್ರಿ, ನಿಮ್ಮ ಸರ್ಕಾರ ಬಂತು, ಸರ್ಕಾರ ಬಂದು ನೀವು ಉಪಮುಖ್ಯಮಂತ್ರಿ ಆದ್ರಿ, ಈಗ ನೀವೇ ಮುಖ್ಯಮಂತ್ರಿ ಆಗಿದ್ದೀರಿ. ನಿಮ್ಗೆ ಅನುಕೂಲ ಆಗೋ ರೀತಿಯಲ್ಲೇ ಕೇಂದ್ರ ಸರ್ಕಾರ ಹೇಳಿಕೆ ಕೊಟ್ಬಿಟ್ಟಿದೆ ಸಂಸತ್ನಲ್ಲಿ. ಇನ್ಯಾಕೆ ತಡ? ಬೇರೆಯವ್ರಿಗೆ ಬೆಟ್ ಮಾಡಿ ತೋರಿಸೋ ಅವಶ್ಯಕತೆನೇ ಇಲ್ಲ. ಈಗ ನಮ್ಮ ನೀರು ನಮ್ಮ ಹಕ್ಕು ಅಂತ ಪಾದಯಾತ್ರೆ ಮಾಡಿದ್ರು ಮುಖ್ಯಮಂತ್ರಿಗಳು. ಇವತ್ತು ನಮ್ಮ ಒಳನಾಡಿನಲ್ಲಿರುವಂಥ ಜಲಾಶಯಗಳಿಗೆ ನೀವು ಒಂದು ಹನಿ ನೀರನ್ನು ಹೊರಗಡೆ ಬಿಟ್ಟಿಲ್ಲ. ಕುಡಿಯೋ ನೀರಿಗೆ